ಭವನಕ್ಕೆ ಮತ್ತು ಪತ್ರಕರ್ತರಿಗೆ ನಿವೇಶನಗಳಿಗಾಗಿ ಸಲ್ಲಿಸಿದ ಮನವಿ ಪರಿಶೀಲಿಸಿ ಕ್ರಮ ತಹಸೀಲ್ದಾರ್ ಶ್ರೀಮತಿ ಮನೀಶ್ ಎನ್ ಪತ್ರಿ. ಬಾಗೇಪಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಅಧ್ಯಕ್ಷರಾದ ಬಿಎ ಬಾಬಾಜಾನ್ ಅವರ ನೇತೃತ್ವದಲ್ಲಿ ಪತ್ರಕರ್ತರ ಭವನಕ್ಕೆ ಮತ್ತು ಸಂಘಟನೆ ಸದಸ್ಯ ಪತ್ರಕರ್ತರಿಗೆ ನಿವೇಶನಗಳಿಗಾಗಿ ಬಾಗೇಪಲ್ಲಿ ಸರ್ವೆ ನಂಬರ್ 400ರಲ್ಲಿ 1 ಎಕರೆ ಜಮೀನು ಮಂಜೂರಾತಿ ಮಾಡಬೇಕು ಎಂದು ತಹಸೀಲ್ದಾರರಾದ ಶ್ರೀಮತಿ ಮನೀಶ್ ಎನ್ ಪತ್ರಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ವೇಳೆಯಲ್ಲಿ ಪತ್ರಕರ್ತರ ಧ್ವನಿ ಸಂಘಟನೆ ಅಧ್ಯಕ್ಷ ಬಿಎ ಬಾಬಾಜಾನ್ ಅವರು ಮಾತನಾಡಿ, ಬಾಗೇಪಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಸುದ್ದಿಗೋಷ್ಠಿಯನ್ನ ಮಾಡಲು ಪತ್ರಕರ್ತರು ವಿವಿಧ ಪತ್ರಿಕೆಗಳಿಗೆ ದಿನನಿತ್ಯ ಸುದ್ದಿಗಳನ್ನು ಕಳುಹಿಸಲು ಸ್ಥಳಾವಕಾಶ ಹಾಗೂ ಪತ್ರಕರ್ತರ ಧ್ವನಿ ಸಂಘಟನೆ ಸಭೆ ಸಮಾರಂಭಗಳನ್ನು ಮಾಡಲು ಪತ್ರಕರ್ತರ ಭವನದ ಅವಶ್ಯಕತೆ ಇದೆ. ಜೊತೆಗೆ ಸಂಘಟನೆಯ ಸದಸ್ಯ ಪತ್ರಕರ್ತರಿಗೆ ನಿವೇಶನಗಳಿಗಾಗಿ ಜಮೀನು ಅತ್ಯವಶ್ಯಕವಾಗಿದೆ. ಅದಲ್ಲದೆ ಬಾಗೇಪಲ್ಲಿ ಪತ್ರಕರ್ತರ ಧ್ವನಿ ಸಂಘಟನೆ ಪತ್ರಕರ್ತರ ಭವನ ನಿರ್ಮಿಸಲು ಹಾಗೂ ಸಂಘದ ಸದಸ್ಯ ಪತ್ರಕರ್ತರಿಗೆ ನಿವೇಶನಗಳಿಗಾಗಿ ಜಮೀನನ್ನು ಮಂಜೂರು ಮಾಡಬೇಕು ಎಂದು ಮನವಿ ಪತ್ರವನ್ನು ಸ್ವೀಕರಿಸಿದ ತಹಸೀಲ್ದಾರ್ ಶ್ರೀಮತಿ ಮನೀಶ್ ಎನ್ ಪತ್ರಿ ಅವರು ಮಾತನಾಡಿದರು. ಬಾಗೇಪಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಪತ್ರಕರ್ತರ ಭವನಕ್ಕೆ ಮತ್ತು ಪತ್ರಕರ್ತರಿಗೆ ನಿವೇಶನಗಳಿಗಾಗಿ ಕೋರಿ ಸಲ್ಲಿಸಿರುವ ಮನವಿ ಪತ್ರವನ್ನು ಪರಿಶೀಲಿಸಿ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು. ನಾವಿದು ನೋಡ್ತೀವಿ, ಜಾಗ ಎಲ್ಲ ನೋಡ್ಬಿಟ್ಟು ಎಷ್ಟು ಎಕರೆ ಬೇಕು ಅಂತ ಹೇಳ್ತೇವೆ. ಭವನ ಪ್ಲಸ್ ನಿವೇಶನ ಎರಡು ಸೇರಿ. ಓಕೆ. ಭವನ ಅಂದ್ರೆ ಪ್ಲಸ್ ಪತ್ರಕರ್ತರ ಕಾಲೋನಿ ತರ ಅಲ್ಲಿ ಯಾರಿಗೂ ಅವ್ರು ಮಾತ್ರ. ಬಟ್ ಇದು ಅದೇ ರೆಫರೆನ್ಸ್ ಈ ಕಡೆಯಿಂದ ಬರಬೇಕು, ಆ ಕಡೆ ಇಲ್ಲ. MLA ಕಡೆಯಿಂದ ಬಂತು ಅಂತಂದ್ರೆ ಅದು ಮುಂದಕ್ಕೆ ಇದಾಗುತ್ತೆ. ಇಲ್ಲ ಅಂತಂದ್ರೆ ಅದು ಅಲ್ಲೇ SRTC ಇದಾಗುತ್ತೆ. ಅವ್ರ ಕಡೆಯಿಂದ ರೆಫರೆನ್ಸ್ ಒಂದ್ ಕಡೆ ಒಂದು ಲೆಟರ್ ಅಷ್ಟೇ. ಈಗಾಗಲೇ ಬಾಗೇಪಲ್ಲಿ ಸರ್ವೆ ನಂಬರ್ 400 ಇಲ್ಲಿ ಬಾಗೇಪಲ್ಲಿ ರಾಮಚಂದ್ರ ಟಾಬಾ ಅದು 1 ಎಕರೆ 19 ಗುಂಟೆ ಸರ್ಕಾರಿ ಬೀಳ್ತದೆ. ಅದರಲ್ಲಿ ಅವಕಾಶ ಮಾಡ್ತೀವಿ ಅಂತ ನಿಮ್ಮಲ್ಲಿ ಮನವಿ ಕೊಡ್ತಾ ಇದ್ದೀವಿ. ಅದು ಪರಿಶೀಲಿಸಿ ಕ್ರಮ ವಹಿಸಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ನಮ್ಮ ಕಡೆಯಿಂದ ಈ ದಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಅವರು ಅವರಿಗೆ ಜಾಗ ಬೇಕು, ಜೊತೆಗೆ ಅವರ ಒಂದು ಆಫೀಸ್ ಕೆಳಗಡೆ ಕೆಲಸ ಮಾಡುವಂಥವ್ರಿಗೆಲ್ಲರಿಗೂ ನಿವೇಶನ ಬೇಕು ಅಂತ ಹೇಳ್ಬಿಟ್ಟು ಒಂದು ಬೇಡಿಕೆ ಕೊಟ್ಟಿದ್ದಾರೆ. ಅದನ್ನ ಯಾವ ಸರ್ವೆ ನಂಬರ್ ಕೂಡ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಅದನ್ನ ಇಮಿಡಿಯೇಟ್ ಆಗಿ ನಾವು ಒಂದು ಸ್ಥಳ ತನಿಖೆ ಮಾಡಿಸಿ ಅವ್ರಿಗೆ ಏನು ಅನುಕೂಲ ಬೇಕು ಅದನ್ನು ನಾವು ಮಾಡ್ತೀವಿ. ಬಾಗೇಪಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ತಹಶೀಲ್ದಾರರಾದಂತಹ ಮನೀಶಾ ಎನ್ ಪತ್ರಿ ಮೇಡಮ್ ಅವರಿಗೆ ಒಂದು ಸಂಘಟನೆ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಇದರ ಮುಖ್ಯ ಉದ್ದೇಶ, ಈಗಾಗಲೇ ಬಾಗೇಪಲ್ಲಿ ತಾಲೂಕಿನಲ್ಲಿ ಬಾಗೇಪಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಉದ್ಘಾಟನೆ ಆಗಿದೆ. ಈಗಾಗಲೇ ನಮ್ಮ ಸಂಘದಲ್ಲಿ ಹಲವಾರು ಜನ ಸದಸ್ಯರು ಇದ್ದಾರೆ. ನಮ್ಮ ಪತ್ರಕರ್ತರ ಭವನಕ್ಕೆ ಒಂದು ಅವಶ್ಯಕತೆ ಇರುವಂತಹ ಜಮೀನನ್ನು ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕಂತ ಇವತ್ತು ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಮುಖ್ಯವಾಗಿ ಬಾಗೇಪಲ್ಲಿ ಪಟ್ಟಣದ ಬಾಗೇಪಲ್ಲಿ ಗ್ರಾಮದ ಸರ್ವೆ ನಂಬರ್ 400ರಲ್ಲಿ 1 ಎಕರೆ 19 ಗುಂಟೆ ಸರ್ಕಾರಿ ಬೀಳು ಜಮೀನಿದೆ. ಆ ಜಮೀನಿನಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಗೆ ಒಂದು ಭವನಕ್ಕೆ, ಪತ್ರಕರ್ತರ ಭವನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಜೊತೆಗೆ ಅದೇ ಜಮೀನಿನಲ್ಲಿ ನಮ್ಮ ಪತ್ರಕರ್ತರ ಧ್ವನಿ ಸಂಘಟನೆಯ ಎಲ್ಲ ಸದಸ್ಯರಿಗೆ ನಿವೇಶನಗಳನ್ನು ನೀಡಬೇಕಂತ ಈ ಮೂಲಕ ನಾವು ತಹಶೀಲ್ದಾರಲ್ಲಿ ಮನವಿ ಮಾಡಿದ್ವಿ. ಇದು ಇಷ್ಟಕ್ಕೆ ನಿಲ್ಲಲ್ಲ. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ, ಶಾಸಕರಿಗೆ, ಉಸ್ತುವಾರಿ ಮಂತ್ರಿಗಳಿಗೆ ಪ್ರತಿಯೊಬ್ಬರಿಗೂ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಪತ್ರಕರ್ತರ ಧ್ವನಿ ಸಂಘಟನೆಯ ಭವನಕ್ಕೆ ಸ್ಥಳವನ್ನು ಮಂಜೂರಾತಿ ಮಾಡಬೇಕು. ಜೊತೆಗೆ ನಮ್ಮ ಪತ್ರಕರ್ತರ ಧ್ವನಿ ಸಂಘಟನೆಯ ಎಲ್ಲಾ ಪತ್ರಕರ್ತರಿಗೂ ನಿವೇಶನಗಳನ್ನು ಉಚಿತವಾಗಿ ನೀಡಬೇಕಂತ ಈ ವೇಳೆ ಬಾಗೇಪಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಬಿಎ ಬಾಬಾಜಾನ್, ಭಾರತ ವೈಭವ ನ್ಯೂಸ್, ಬಾಗೇಪಲ್ಲಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.